ಚಿಕ್ಕವರಿದ್ದಾಗ ಆಗಸ್ಟ್ 15 ಅಂದ್ರೆ ಸಾಕು, ಬಿಳಿ ಸಮವಸ್ತ್ರವನ್ನ ಧರಿಸಿ ಪುಟ್ಟ ಧ್ವಜವನ್ನ ಕೈಯಲ್ಲಿ ಹಿಡಿದು ಮೈದಾನದಲ್ಲಿ ಧ್ವಜಾರೋಹಣಕ್ಕೆ ಕಾಯುತ್ತಿದ್ದಂತಹ ಸುಂದರ ಕ್ಷಣಗಳು. ದೇಶಭಕ್ತಿ ಗೀತೆಗಳು, ಭಾಷಣ, ವಂದೇ ಮಾತರಂ ಎನ್ನುವಂತಹ ಘೋಷಣೆಗಳು. ಧ್ವಜವನ್ನ ಹಾರಿಸುತ್ತಿದ್ದಂತೆ ಒಟ್ಟಾಗಿ ಎಲ್ಲರೂ ಹೇಳುವಂತಹ ರಾಷ್ಟ್ರಗೀತೆ. ಕೊನೆಗೆ ಸಿಗುತ್ತಿದ್ದ ಆ ಪುಟ್ಟ ಸಿಹಿ ತಿಂಡಿ. ಆ ಆಗಸ್ಟ್ 15 ಅಂದ್ರೆ ಅದರಲ್ಲೇನೋ ಇಡೀ ಸ್ವಾತಂತ್ರ್ಯ ದಿನದ ಖುಷಿ ಇತ್ತು. ಆಗ ಸ್ವಾತಂತ್ರ್ಯ ಅಂದ್ರೆ ಶಾಲೆಗೆ ರಜೆ ಸಿಗುವ ಒಂದು ದಿನ, ಧ್ವಜ ಹಿಡಿದು ಖುಷಿ ಪಡುವ ಒಂದು ದಿನ, ಸಿಹಿಯನ್ನ ಹಂಚಿಕೊಳ್ಳುವ ಒಂದು ದಿನ, ಇಷ್ಟೇ ಅನ್ನಿಸ್ತಿತ್ತು. ಆದರೆ ಈಗ ಅದೇ ಆಗಸ್ಟ್ 15 ಬಂದಾಗ ಅದರ ಹಿಂದಿರುವಂತಹ ತ್ಯಾಗದ ಅರಿವಾಗುತ್ತದೆ. ನಾವಿಂದು ನೆಮ್ಮದಿಯಿಂದ ಉಸಿರಾಡುತ್ತಿರುವ ಪ್ರತಿ ಕ್ಷಣದ ಹಿಂದೆ ಯಾರೊಬ್ಬರ ಹೋರಾಟವಿದೆ, ಮತ್ಯಾರದ್ದೋ ತ್ಯಾಗವಿದೆ, ಇನ್ಯಾರದ್ದೋ ಕನಸಿದೆ. ಸ್ವಾತಂತ್ರ್ಯವೆಂದರೆ ಕೇವಲ ಒಂದು ದಿನವನ್ನ ಆಚರಿಸುವುದಲ್ಲ, ನಮಗೆ ಸಿಕ್ಕಿರುವ ಸ್ವಾತಂತ್ರ್ಯದ ಬೆಲೆಯನ್ನ ಅರಿತು ಈ ದೇಶದ ಬಗ್ಗೆ ನಮ್ಮ ಜವಾಬ್ದಾರಿಯನ್ನ ನೆನಪಿಸಿಕೊಳ್ಳುವುದು. ಬಾಲ್ಯದಲ್ಲಿ ನಮ್ಮ ಕೈಯಲ್ಲಿ ಹಿಡಿದಿದ್ದ ಆ ಪುಟ್ಟ ತ್ರಿವರ್ಣ ಧ್ವಜ ಇಂದು ನಮ್ಮೆಲ್ಲರ ಹೃದಯದಲ್ಲಿ ಹಾರಾಡಬೇಕಿದೆ. ಎಲ್ಲರಿಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು.